ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ತಮ್ಮನೇಲಿ ನೋಡಿರ್ಬೋದು, ನಾನು ಯಾರನ್ನ ಭೇಟಿಯಾಗಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಂದು ನಿಮ್ಗೆ ಗೊತ್ತಾಗಿರ್ಬೋದು. ಹೌದು ಫ್ರೆಂಡ್ಸ್, ನಾನು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಸರ್ನ ಭೇಟಿಯಾಗಕ್ಕೆ ಹೋಗ್ತಿದ್ದೀನಿ. ನಾನು ನಮ್ಮ ಯೂಟ್ಯೂಬ್ ಗುರುಗಳು ಅಂತ ಹೇಳಂದ ನಾನು ಅವ್ರನ್ನ ಕರೆಯೋದು. ಆ ಸರ್ನ ನಾನು ಭೇಟಿಯಾಗಕ್ಕೆ ಹೋಗ್ತಿದ್ದೀನಿ. ಎಷ್ಟೆಲ್ಲ ಪ್ರಶ್ನೆಗಳನ್ನ ಅವ್ರು ಏನೇನೆಲ್ಲ ಕೇಳಬೇಕು ಅಂತ ಹೇಳಿ ಒಂದು ಹೋಗಿದ್ದೀನಿ. ಆದರೆ ಅವ್ರನ್ನ ಭೇಟಿಯಾದ ಖುಷಿಯಲ್ಲಿ ಅವರಿಗೆ ಪ್ರಶ್ನೆ ಕೇಳೋದನ್ನು ಮರ್ತುಬಿಟ್ಟೆ. ನಿಜ ಹೇಳ್ಬೇಕಂದ್ರೆ ನಾನು ಭಾಳ ಒಂದು ಖುಷಿಯಾಗಿರುವಂಥ ವಿಚಾರ. ನಾನು ಯಾರೋ ಒಂದು ದೊಡ್ಡ ಸೆಲೆಬ್ರಿಟಿಯನ್ನು ಭೇಟಿಯಾಗಿ ಬಂದೆ ಅನ್ನೋ ಒಂದು ಖುಷಿ ನನಗೈತಿ. ನಿಜವಾಗ್ಲೂ ಅವ್ರಿಗೊಂದು ಗಿಫ್ಟನ್ನು ನಾನು ತೊಗೊಂಡೋಗಿದ್ದೀನಿ. ಏನು ಗಿಫ್ಟ್ ಅಂತ ಹೇಳಂದು ನಾನು ನಿಮ್ಗೆ ಹೇಳ್ತೀನಿ. ನೋಡ್ರಿ, ಕಾರಲ್ಲಿ ಹಾಡು ಹಾಕಿರೋದ್ರಿಂದ ಸಾಮಾನ್ಯವಾಗಿ ಡಾನ್ಸ್ ಮಾಡೋಕೆ ಕುಂತಾಳ. ಬೀಳ್ತೀನಿ ಅನ್ನೋ ಭಯದಲ್ಲೇ ಡಾನ್ಸ್ ಮಾಡ್ತಾಳೆ. ಬರ್ರಿ ನಮ್ಮ ಸರ್ನ ನಾವು ಮೀಟ್ ಆಗೋಣ ಈಗ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಸರ್ ಅಂದ್ರೆ ನಮ್ಮ ಗುರುಗಳು, ನಮ್ಮ ಯೂಟ್ಯೂಬ್ ಗುರುಗಳು ಅಂತ ಹೇಳಿ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಇವತ್ತು ಸರ್ನ ನಾನು ಮೀಟ್ ಆಗಕ್ಕೆ ಬಂದೀನಿ. ನಿಜ ನನಗೆ ಎಷ್ಟು ಖುಷಿ ಆಗುತ್ತದೆ ಅಂತ ನಾನು ಹೇಳೋಕ್ಕಾಗ್ತಿಲ್ಲ, ಅಷ್ಟು ಖುಷಿ ಆಗುತ್ತಿದೆ. ಯಾಕಂದ್ರೆ ಭಾಳ ದಿನ ನಾನು ಸರ್ನ ಮೀಟ್ ಆಗಿ ಬರ್ಬೇಕು ಅಂತ ಹೇಳಿ ನನಕಂತ. ಆದರೆ ಇವತ್ತು ಆ ಟೈಮ್ ಕೂಡಿ ಬಂದೈತಿ. ಸರ್ ಒಂದು ಚಿಕ್ಕ ಒಂದು ಗಿಫ್ಟ್ ಅಂತ ತೊಗೊಂಬಂದಿನಿ. ನಾನು ಇಲ್ಲಿ ಸ್ಟುಡಿಯೋ ಒಳಗೆ ಇಟ್ಕೋಬೇಕಂತ ಹೇಳಿದ್ದೀನಿ. ಏನು ಮಾಡ್ತಾನೆ ನೋಡೋಣ. ಸರ್ ತಗೋಳಿ ಸರ್. ಇದು ಒಂದು ಪುಟ್ಟ ಕಾಣಿಕೆ. ಯಾವಾಗಿದ್ರು ಇದು ಇದನ್ನ ಮಾಡಕ್ ಆಗಂಗಿಲ್ಲ ಅವ್ರಿಗೆ. ನಾನು ಏನ್ ಕೊಟ್ಟರು ಅವ್ರ ಹತ್ರ ಉಳಿಯಂಗಿಲ್ಲ. ಆದ್ರೆ ಇದು ಉಳಿತೈತಿ ಅಂತ ಹೇಳಂದ್ರೆ ಇದು ಒಂದು ಗಿಫ್ಟ್ ತಗೊಂಡ್ ಬಂದಿನಿ ನಾನು. ಚೆನ್ನಾಗಿದೆ ಸರ್. ನಾನೇ ನಿಜ ಹೇಳ್ಬೇಕಂದ್ರೆ ಅದು ಸ್ಟುಡಿಯೋಕ್ಕೆ ಹೋಗಿ ಅವರು ಮಾಡ್ಕೊಟ್ಟಿದ್ರು. ಅದು ಯಾಕೋ ನನಗೆ ಇದಾಗಿರ್ಲಿಲ್ಲ. ಸ್ಟುಡಿಯೋಕ್ಕೆ ಹೋಗಿ ನಾನೇ ಎಡಿಟ್ ಮಾಡಿ ಅವ್ರಿಗೆ ತೋರಿಸಿ ಇದೇ ರೀತಿ ಬರ್ಬೇಕಿದ್ದು ಫೋಟೋ ಅಂತ ಹೇಳಂದ್ರೆ ಮಾಡಿಸ್ಕೊಂಡು ತಗೊಂಡ್ ಬಂದಿನಿ. ಒಂದು ಖುಷಿಗೆ ಕೊಟ್ಟರಂತ ಗಿಫ್ಟ್ ಇದು. ಸರ್ ಏನಂತ ಹೇಳ್ಬೇಕು ಸರ್ ನೀವು? ಥ್ಯಾಂಕ್ ಯು ಸರ್. ಧನ್ಯವಾದ ಮೇಡಮ್ ಅವರಿಗೆ. ಮೇಡಮ್ ಅವರು ತುಂಬಾ ದಿನದಿಂದ ಪರಿಚಯ ನನಗೆ. ಸೊ ಹಾಗಾಗಿ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಗೊಂಡು ನನ್ನ ಕಡೆಯಿಂದ ಏನು ಆಗ್ಬೇಕಾಗಿತ್ತು ಅದೆಲ್ಲ ಮಾಡಿಸ್ಕೊಂಡು ಪೇಮೆಂಟ್ ಬಂದ್ಮೇಲೆ ನಾನು ಬಂದು ಮೀಟ್ ಆಗ್ತೀನಿ ಅಂತ ಅಂದಿದ್ರು. ಸೊ ಇವತ್ತು ಬಂದಿದ್ದಾರೆ. ಅದ್ರ ಜೊತೆ ಬರುವಾಗ ಒಂದು ಸ್ವಲ್ಪ ಈ ರೀತಿ ಒಂದು ಗಿಫ್ಟ್ ಮಾಡ್ಕೊಂಡು ತುಂಬಾ ಖುಷಿ ಆಗ್ತಿದೆ. ನನ್ನ ಸ್ಟುಡಿಯೋದಲ್ಲಿ ನೆಕ್ಸ್ಟ್ ನಾನು ಬರೋ ವಿಡಿಯೋದಲ್ಲಿ ಇದೆಲ್ಲ ಕಾಣುತ್ತೆ ನಿಮಗೆ. ಸೊ ಹಾಕಿರ್ತೀನಿ, ಖಂಡಿತ ಹಾಕಿರ್ತೀನಿ. ಬಿಕಾಸ್ ನನ್ನ ಸಬ್ಸ್ಕ್ರೈಬರ್ಸ್ ಬಂದು ನನಗೂ ಈ ರೀತಿ ಗಿಫ್ಟ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಸ್ವಲ್ಪ ಖುಷಿ. ನಾನು ಎಲ್ಲೋ ಒಂದು ರೀಚ್ ಆಗಿದ್ದೀನಿ, ಎಲ್ಲೋ ಒಂದು ನಂದು ಒಂದು ಹೆಸರು ಆಗಿದೆ ಅನ್ನೋ ರೀತಿ ಒಂದು ಸ್ವಲ್ಪ ಫೀಲಿಂಗ್ಸ್. ತುಂಬಾ ಥ್ಯಾಂಕ್ ಯು ಮೇಡಮ್ ಅವರಿಗೆ. ಫಸ್ಟ್ ಪೇಮೆಂಟ್ ಬಂದಾಗಲೇ ನಾನು ಬರ್ಬೇಕು ಅನ್ಕೊಂಡೆ. ಅದು ಫಸ್ಟ್ ಪೇಮೆಂಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಮತ್ತೆ ಅದು ನಿಂತ್ಕೊಂಡಿತ್ತು. ಡಿಮಾನಿಟೈಸೇಷನ್ ಆಗಿದೆ ಅಂತ ಹೇಳಿದ್ದೆ ನಿಮಗೆ. ಡಿಮಾನಿಟೈಸೇಷನ್ ಮತ್ತೆ ಸರಿ ಮಾಡಿಕೊಟ್ರು ಸರ್. ಮತ್ತೆ ಈ ಮಂತ್ ಮತ್ತೆ ನನಗೆ ದೀಪಾವಳಿ ಹಬ್ಬಕ್ಕೆ ಪೇಮೆಂಟ್ ಬರಕ್ಕೆ ಹೊಂದೈತಿ. ಆ ಖುಷಿಗೆ ನಾ ಸರ್ನ ಭೇಟಿಯಾಗಕ್ಕೆ ಬಂದೀನಿ. ನಿಮ್ಮೇನಾರ ಪ್ರೀತಿ, ಪ್ರೋತ್ಸಾಹ, ಸಪೋರ್ಟ್ ನಮ್ಗೆ ಸರ್ಜಿಗೂ ಇರಲಿ, ನನಗೂ ಇರಲಿ ಅಂತ ಕೇಳ್ತೀನಿ. ಸರ್ ಚಾನಲನ್ನು ನೋಡ್ರಿ. ಮತ್ತು ಅವರು ಎಲ್ಲ ಯೂಟ್ಯೂಬಿನ ಬಗ್ಗೆ ಒಳ್ಳೊಳ್ಳೆ ಒಂದು ಕಂಟೆಂಟ್ಗಳನ್ನ ಹಾಕ್ತಾ ಇರ್ತಾರೆ. ಸರ್ಗೆ ಏನಾದರೂ ನಿಮಗೆ ಯೂಟ್ಯೂಬಿಂದ ಏನಾದರೂ ಸಮಸ್ಯೆ ಇದ್ರೆ ಸರ್ನ ಕಾಂಟ್ಯಾಕ್ಟ್ ಮಾಡಿರಿ. ಎಂಥ ಸಮಸ್ಯೆ ಇದ್ರೂ ಯೂಟ್ಯೂಬಿಂದ ಅವರು ಸಾಲ್ವ್ ಮಾಡಿ ಕೊಡ್ತಾರ ಅಂತ ಹೇಳ್ತಾರೆ. ನನ್ನ ಕೈಲಾಗಿರುವಂಥ ಒಂದು ಚಿಕ್ಕ ಗಿಫ್ಟನ್ನು ನಮ್ಮ ಸರ್ಗೆ ನಾನು ಗಿಫ್ಟ್ ಮಾಡಿ ಹೊರಗೆ ಬಂದಿದ್ದೀನಿ. ನಿಜವಾಗ್ಲೂ ನಿಮಗೆಲ್ಲರಿಗೂ ಈ ಗಿಫ್ಟು ಇಷ್ಟ ಆಗೈತಿ ಅಂತ ಅಂದ್ರೆ, ಸರ್ಗೆ ಕೊಟ್ಟಿರುವಂಥ ಗಿಫ್ಟು ಚೆನ್ನಾಗೈತಿ ಅಂತ ಅಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ನನ್ನ ಕೈಲಾಗಿರುವಂಥ ಒಂದು ಚಿಕ್ಕ ಗಿಫ್ಟನ್ನು ಸರಿಗೆ ಕೊಟ್ಟು ನಾನು ಹೊರಗೆ ಬಂದಿದ್ದೀನಿ. ಹಂಗೆ ಹೋಗಿದ್ದ ಖುಷಿ ಅಂತೂ ನನಗೆ ಇನ್ನೂ ಆದರೂ ನನಗೆ ಮರೆಯೋಕ್ಕಾಗ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಬಿಜಾಪುರ ಮಠ ಹೋಗಿವಂತ ಅಂದಾಗ ಅಲ್ಲಿ ಗೋಲ್ ಗುಂಬಜನ್ನು ನೋಡ್ಕೊಂಬರ್ದೇ ಇದ್ರೆ ಹೆಂಗಿರುತ್ತೆ, ಅದಕ್ಕೋಸ್ಕರ ಇಲ್ಲಿ ಗೋಲ್ ಗುಂಬಜನ್ನು ನಾವು ನೋಡೋಕೆ ಬಂದಿದ್ದೀವಿ. ಹಾಗೆ ನಿಮಗೆ ಇಲ್ಲಿ ಇನ್ನೂ ಒಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಿಜ ಹೇಳ್ಬೇಕಂದ್ರೆ ಗುರುಗಳು ಅಂತ ಅಂದ್ರೆ ಗುರುಗಳು ಸ್ಥಾನ ಯಾರಿಗೂ ತುಂಬಕ್ಕಾಗಂಗಿಲ್ಲ. ಈಗ ನಮ್ಮ ಸರ್ ಅಷ್ಟೇ, ಈಗ ಗುರುಗಳಂದಾಗ ಅವರು ತಮ್ಮದೊಂದು ವಿಡಿಯೋ ಹಾಕಿದ್ರು ಬೋನಸ್ ಬರಬೇಕು ಅಂತ ಹೇಳಂದು. ಆದರೆ ಅವರ ವಿಡಿಯೋ ನೋಡಿ ಬೋನಸ್ಸಿಗೆ ಯಾರು ಅಪ್ಲೈ ಮಾಡಿದಾರೋ ಅವರೆಲ್ಲ ಬೋನಸ್ ತೊಗೊಂಡಿದ್ದೀವಿ. ನಿಜ ಹೇಳ್ಬೇಕಂದ್ರೆ ಸರ್ ವಿಡಿಯೋ ಹಾಕಿದಾರಲ್ಲ ಅವರಿಗೆ ಬೋನಸ್ ಬಂದಿಲ್ಲ. ಆದರೆ ಅವ್ರಿಗೆ ಅದು ಯಾವುದೇ ರೀತಿ ಬೇಜಾರಾಗಲಿಲ್ಲ. ಹೌದಾ ನಿಮಗೆಲ್ಲ ಬಂದೈತೆ, ನನಗೆ ಖುಷಿ ಆಯ್ತು ಅಂದ್ರೆ ಅಷ್ಟೇ. ನಿಜ ಹೇಳ್ಬೇಕಂದ್ರೆ ಭಾಳನ ಇಂಥವೆಲ್ಲ ವಿಷಯಗಳು ನಮಗೆ ಭಾಳನ ಒಂದು ಮಹತ್ವದ ಅನಿಸುತ್ತೆ. ಯಾಕಂತ ಅಂದ್ರೆ ಅವರು ನೋಡು ನನಗೂ ಬೋನಸ್ ಬಂದಿಲ್ಲ, ನಾನು ಹೇಳಿದಂಥ ವಿಡಿಯೋ ನೋಡಿ ಬೇಕಾದಷ್ಟು ಜನ ಬೋನಸ್ ತೊಗೊಂಡ್ರೆ ಅದು ನನಗೆ ಬಂದಿಲ್ಲ ಅನ್ನೋ ಒಂದು ಯಾವುದೇ ರೀತಿ ಕೀಳರಿಮೆ ಸರ್ ಹತ್ರ ಇಲ್ಲ. ಅದಕ್ಕೋಸ್ಕರ ಸರ್ ಗ್ರೇಟ್ ಅಂತ ಹೇಳಂದು ನಾನು ಇಲ್ಲಿ ಹೇಳೋದು. ಬರೀ ಇಲ್ಲಿ ನಾವು ಈ ಒಂದು ಗೋಲ್ ಗುಮ್ಮಜಿಗೆ ಬಂದಿದ್ದೀವಿ. ಗೋಲ್ ಗುಮ್ಮಟಕ್ಕೆ ನಾವು ಬಂದಿದ್ದೀವಿ ಅಂದಾಗ ಇದರಲ್ಲಿ ಒಂದು ಸ್ವಲ್ಪ ನನಗೆ ತಿಳಿದಷ್ಟು ಮಾಹಿತಿನ ನಾನಿಲ್ಲಿ ಕೊಡೋದಕ್ಕೆ ಇಷ್ಟಪಡ್ತೀನಿ. ಮೊಹಮ್ಮದ್ ಆದಿಲ್ ಶಾನ ಗೋರಿಯಾಗಿ ಕಟ್ಟಲಾಗಿರುವಂಥ ಸ್ಮಾರಕ ಇದಾಗಿರ್ತೈತಿ. ಆಮೇಲೆ ವಿಶ್ವದ ಅತಿ ದೊಡ್ಡ 2ನೇ ಮಾನವ ನಿರ್ಮಿತ
ಗುಮ್ಮಟ ಇದಾಗೈತಿ ಅಂದ್ರೆ ಗೋಲು ಗುಮ್ಮಟ ಇದಾಗೈತಿ. ಈ ಕಟ್ಟಡ ಕಟ್ಟೋದಕ್ಕೆ 30 ವರ್ಷ ತೊಗೊಂಡಿದ್ದಾನೆ ಫ್ರೆಂಡ್ಸ್. 30 ವರ್ಷ ಮಟ್ಟ ಇದೇನು ಕಡಿಮೆ ಅಲ್ಲ ಬಿಡಿ. ಈ ಒಂದು ಕಟ್ಟಡ ನೋಡಿದ್ರೆ ಆಗಿರ್ಬೋದು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಈ ಒಂದು ಕಟ್ಟಡ, ಈ ಒಂದು ಗೋಲು ಗುಮ್ಮಟವನ್ನು ಕಟ್ಟಿದ್ದಾರೆ. ಆಮೇಲೆ ಇಲ್ಲಿ ಒಂದು ವಿಶೇಷ ಏನಂತ ಅಂದ್ರೆ, ವಿಶೇಷ ಆಕರ್ಷಣೆ ಏನು ಅಂತ ಅಂದ್ರೆ, ಇದ್ರ ಒಳಗೆ ನಾವು ಮೇಲೆ ಅಂದ್ರೆ ಮೇಲೆ 7 ಅಂತಸ್ತಿನ ಒಂದು ಇದು ಐತಿ. ಇಲ್ಲಿ ಮೇಲೆ ಹೋದ್ವಿ ಅಂದ್ರೆ ನಾವು ಒಂದು ಸರ್ತಿ ನಾವು ಇಲ್ಲಿ ಕೂಗಿದ್ರೆ 7 ಬಾರಿ ಅದು ಕೇಳಿಸತ್ತೆ ನಮಗೆ. ಅದು ಒಂದು ಬಹಳನ ವಿಶೇಷ. ಆಮೇಲೆ ಒಂದು ಗೋಡೆಯಿಂದ ಮತ್ತೊಂದು ಗೋಡೆಗೆ ನಾವು ಮಾತಾಡಿದ್ರೆ ಅದು ಅಲ್ಲೇ ಅಕ್ಕಪಕ್ಕ ನಿಂತ್ಕೊಂಡು ಮಾತಾಡ್ದಂಗೆ ನಮಗಿಲ್ಲಿ ಕೇಳಿಸುತ್ತೆ. ಹಾಗಾಗಿ ಇದು ಒಂದು ವಿಶೇಷವಾದ ಕಟ್ಟಡ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಈ ಕಟ್ಟಡ ನೋಡೋದಕ್ಕೆ ನಿಜವಾಗ್ಲೂ ಒಂದು ಸರ್ತಿನಾದರೂ ಒಂದು ಬಿಜಾಪುರಕ್ಕೆ ಏನಾದರೂ ನೀವು ಭೇಟಿ ಕೊಟ್ರಿ ಅಂತ ಅಂದರೆ ಈ ಗೋಳು ಗುಮ್ಮಟವನ್ನು ದಯವಿಟ್ಟು ಒಂದು ಸರ್ತಿನಾದರೂ ನೀವು ಇಲ್ಲಿ ವಿಸಿಟ್ ಕೊಟ್ರೆ ಭಾಳನ ಒಳ್ಳೇದಿರ್ತೈತಿ. ಯಾಕಂದರೆ ಇಲ್ಲಿ ಒಳಗೆ ಮ್ಯೂಸಿಯಂ ಎಲ್ಲ ಐತಿ. ನಮಗಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಬೇಕಿದ್ರೆ ಫೋಟೋ ತಗೋರಿ ಅಂದರು, ಫೋಟೋನೂ ಹಾಗಿಲ್ಲ, ವಿಡಿಯೋ ಅಷ್ಟೇ ಮಾಡ್ಕೋರಿ ಅಂತಂದ್ರು. ವಿಡಿಯೋ ಮಾಡ್ಕೊಳಂಗಿಲ್ಲ, ಫೋಟೋ ಅಷ್ಟೇ ತಗೋರಿ, ಆದರೆ ವಿಡಿಯೋಕ್ಕೆ ಹಾಕಂಗಿಲ್ಲ ಅಂತ ಹೇಳಂದು. ಹಾಗಾಗಿ ನಾವು ಫೋಟೋ ಅಷ್ಟು ತೊಗೊಂಬಂದಿದ್ದೀನಿ. ಆದರೆ ಇಲ್ಲಿ ಫೋಟೋ ನಾನು ಇಲ್ಲಿ ಶೇರ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂತ ಅಂದ್ರೆ ಅಲ್ಲಿ ಅವ್ರದ್ದು ರಿಸ್ಟ್ರಿಕ್ಷನ್ ಇರ್ತಾವಲ್ಲ, ಮತ್ತು ನಾವು ನಮ್ಮ ವಿಡಿಯೋದಲ್ಲಿ ಫೋಟೋ ಹಾಕಿದರೆ ನಮಗೆ ಚಾನಲಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾನು ಇಲ್ಲಿ ಹೊರಗೆ ಏನು ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನಷ್ಟೇ ನಾನು ಇಲ್ಲಿ ಹಾಕಿದ್ದೀನಿ. ಪ್ರತಿಯೊಬ್ಬರು ಬಿಜಾಪುರಕ್ಕೆ ಹೋದ್ರಿ ಅಂತ ಅಂದ್ರೆ ಈ ಗೋಲು ಗುಮ್ಮಟವನ್ನು ನೋಡ್ದೇ ಬರೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅಷ್ಟೊಂದು ಚೆನ್ನಾಗೈತಿ ಗೋಲು ಗುಮ್ಮಟ. ಇದು ನಮಗೆ 2 ಕಣ್ಣು ಸಾಲಂಗಿಲ್ಲ ನಿಜ ಹೇಳ್ಬೇಕಂದ್ರೆ. ನೋಡೋದಕ್ಕೆ ಭಾಳನ ಖುಷಿ ಆಗುತ್ತೆ. ಒಂದು ಸರ್ತಿ ಇಲ್ಲಿಗೆ ಬಂದು ಭೇಟಿ ಕೊಡ್ರಿ ಅಂತ ಹೇಳ್ತೀನಿ. ಆಮೇಲೆ ಇಲ್ಲಿ ಬಂದು ಎಲ್ಲ ಕಡೆ ನಾವು ನೋಡಿಕೊಂಡು ಆಮೇಲೆ ಅವು ಒಳಗೆ ಹೋಗ್ತೀವಿ ಫ್ರೆಂಡ್ಸ್. ಅಲ್ಲಿ ಮೇಲೆ ಎಲ್ಲರೂ ಮೇಲೆ ನಿಂತ್ಕೊಂಡಾರಲ್ಲ, ಅಲ್ಲಿ ಒಂಥರ ಇರಿಬಿ ಕಾಣಕೊಂತಾರೆ. ಅಷ್ಟು ಹತ್ರ ಹೋಗ್ಬೇಕು, ನಾವು ಮೇಲೆ ಹತ್ತಬೇಕು. ಹಂಗಂತೇಳಂದು ನಾವಿಲ್ಲಿ ಜಾಸ್ತಿ ಮೆಟ್ಲು ಹತ್ತಕ್ಕೆ ಹೋಗಲಿಲ್ಲ. ಯಾಕಂದ್ರೆ ನಮಗೆ ಆಗ್ಲೇ ಸುಸ್ತಾಗ್ಬಿಟ್ಟಿತ್ತು. ನಾವು ಅಲ್ಲಿಂದ ಬೆಳಗ್ಗೆ ಬಂದಿದ್ವಿ, ಆಮೇಲೆ ಒಂದೇ ವೇನಾಗ ಬರ್ತೀವಿ, ಮತ್ತೆ ವಾಪಸ್ ಹೋಗ್ಬೇಕಲ್ಲ. ಹಾಗಾಗಿ ನಮಗೆ ಮತ್ತೆ ಆಮೇಲೆ ಟೈಮು ಭಾಳ ಆಗುತ್ತೆ ಅಂತೇಳಂತ ನಾವು ಅಲ್ಲಿ ನಿಜ ಹೇಳ್ಬೇಕಂದ್ರೆ ಮೇನ್ ಆಗಿರೋದು ಅದೇ, ಮೇಲೆ ಹೋಗ್ಬೇಕು ನಾವು. ಆದರೆ ಅಲ್ಲಿ ಹೋಗಕ್ಕೆ ಹೋಗಲಿಲ್ಲ ನಾವು, ಯಾಕಂದ್ರೆ ಮೆಟ್ಲನೂ ಭಾಳ ಅದಾವು. ಹಂಗೆ ಮೇಲೆ ಹತ್ತಕ್ಕೆ ಹೋಗಲಿಲ್ಲ. ಇಲ್ಲೇ ಅಷ್ಟೇ ನಾನು ಹೊರಗೆಲ್ಲ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಬಹಳನೇ ಇಷ್ಟು ದೊಡ್ಡದಾಗಿರುವಂಥ ಕಟ್ಟಡವನ್ನು ಮತ್ತು 30 ವರ್ಷ ತೊಗೊಂಡಾರ ಅಂತ ಅಂದ್ರೆ ಅದೇನು ಸುಲಭದ ಮಾತಲ್ಲ. ನೋಡ್ರಲಿಲ್ಲ ಮೇಲೆ ನಿಂತ್ಕೊಂಡಾರ, ನಿಮ್ಗೆ ಕಾಣಿಸೋಕ್ಕಿಲ್ಲ ಅನಿಸ್ತೈತಿ. ಮೇಲೆ ನಿಂತ್ಕೊಂಡು ಕೂಗಕ್ಕೆ ಕುಂತಾರೆ ಅವರು. ಅಂತ ಕೂಗಿದ್ದು 7 ಬಾರಿ ಅದು ಕೇಳಿಸುತ್ತಲ್ಲ. ಎಲ್ಲ ಸಣ್ಣ ಮಕ್ಕಳು ಅಲ್ಲಿ ಮೇಲೆ ನಿಂತ್ಕೊಂಡು ಕೂಗಕ್ಕೆ ಕುಂತಾರೆ. ಅದನ್ನಷ್ಟೇ ನಾವು ಕೆಳಗೆ ನಿಂತ್ಕೊಂಡು ನೋಡಿದ್ವಿ. ಬೇಕಿದ್ರೆ ಇನ್ನೊಂದು ಸರ್ತಿ ಟೈಮ್ ಬೇಕಿದ್ರೆ ಹೋಗಕ್ಕೆ ಬರ್ತೈತಿ ಅಂತ ಹೇಳಂದು. ಯಾಕಂದ್ರೆ ಮತ್ತೆ ವಾಪಸ್ ಬರೋದಾಗಲೇ ನಾವು ಭಾಳನ ಲೇಟ್ ನೈಟ್ ಆಗುತ್ತಾ ಅಂತೇಳಂದು ನಾವು ಅಲ್ಲಿ ಮೇಲೆ ಹತ್ತಕ್ಕೆ ಹೋಗಲಿಲ್ಲ. ಮತ್ತು ನಾವೆಲ್ಲ ಮುಂದೆ ಬಂದು ಊಟ ಮುಗಿಸ್ಕೊಂಡು ಹೊರಗೆ ಬರಬೇಕಿತ್ತು. ಹಾಗಾಗಿ ಇಷ್ಟ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಆದರೆ ಇಷ್ಟ ನೋಡಿ ಬಂದು ನನಗೆ ನಿಜವಾಗ್ಲೂ ಭಾಳ ಖುಷಿ ಆಗೈತಿ. ಒಂದು ಸರ್ತಿ ಒಂದು ಬಿಜಾಪುರಕ್ಕೆ ನೀವು ಬಂದ್ರಿ ಅಂತ ಅಂದ್ರೆ ದಯವಿಟ್ಟು ಒಂದು ಸರ್ತಿ ಈ ಬಿಜಾಪುರ ಗೋಲು ಗುಮ್ಮಟವನ್ನು ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ನೋಡಿ ಇಲ್ಲಿ ಕಿಂಡಿ ಅದಾವಲ್ಲ, ಈ ಕಿಂಡಿ ಏನಪ್ಪ ಅಂತ ಅಂದ್ರೆ ಕೆಳಗೆ ಇದು ನೆಲಮಾಳಿಗೆ ಐತಂತ. ನಾವು ಅಲ್ಲಿ ನೆಲಮಾಳಿಗೆಗೆ ಹೋಗ್ಬೋದೋ ಏನೋ ನಾವು ಗೊತ್ತಿಲ್ಲ. ನಾವು ಕೇಳಿದ್ರೆ ಅಂತ ಹೇಳ್ತಿದ್ರು ಏನೋ ಗೊತ್ತಿಲ್ಲ, ನಾವು ಕೇಳಲಿಲ್ಲ. ಆದರೆ ಇಲ್ಲಿ ಕಿಂಡಿ ಒಳಗೆ ರೂಮ್ ಅದಾವಂತೆಲ್ಲ, ಕೆಳಗೆಲ್ಲ ರೂಮ್ಗಳದಾವಂತ. ಅದನ್ನು ನಾವು ಕರೆಕ್ಟಾಗಿ ಅದೇ ಹೇಳ್ತೀನಿಲ್ಲ, ಹೋದ್ರೆ ಸರಿಯಾಗಿ ಒಂದು ಅರ್ಧ ದಿನ ಅಲ್ಲಿದ್ದು ನಾವೆಲ್ಲ ನೋಡ್ಕೊಂಬರ್ಬೇಕು ಅಂತ ಅಂದ್ರೆ ಒಂದು ಅರ್ಧ ದಿನ ಬೇಕಾಗುತ್ತೆ. ಇದು ನೋಡ್ಬೇಕಂದ್ರೆ ಭಾಳ ಟೈಮ್ ಬೇಕು. ಯಾಕಂದ್ರೆ ಎಲ್ಲ ಕಡೆ ಒಂದು ಸ್ವಲ್ಪ ಅಡ್ಡಾಡಿ ಬಂದ್ಕೊಂಡು ಒಂದು ಸ್ವಲ್ಪ ಸುಸ್ತದಂಗೆ ಆಗುತ್ತೆ. ನಾವು ಮೆಟ್ಲ ಹತ್ತಿತೀವಿ, ಮೇಲೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ನಮಗೆ ಟಯರ್ಡ್ ಆದಂಗೆ ಆಗುತ್ತೆ. ಹಾಗಾಗಿ ಮೇಲೆ ಹೋಗಿ ನಾವು ಎಲ್ಲ ಅಡ್ಡಾಡಿಕೊಂಡು ಕೆಳಗೆ ಬರೋದು ನಮಗೆ ಆಗಂಗಿಲ್ಲ ಅಂತ ಹೇಳೋದು. ಇಲ್ಲೇ ಅಷ್ಟೇ ನಾನು ನೋಡ್ರಿ ಸಮಾಧಿ ಎಲ್ಲ ಐತಿ ಇಲ್ಲಿ. ಇದಷ್ಟೇ ನಾನು ಇಲ್ಲಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆಲ್ಲರಿಗೂ ಒಂದು ವಿಡಿಯೋನ ಶೇರ್ ಮಾಡಿದ್ರಾತು ಅಂತ ಹೇಳಂದು. ಹಂಗೆ ಅಲ್ಲಿ ಬಿಜಾಪುರಕ್ಕೆ ಹೋಗಿದ್ವಿ, ಸರ್ನ ಭೇಟಿ ಆದ್ವಿ ಅಂತ ಹೇಳಂದು ಹೇಳಿದ್ರಾತು. ಹಂಗೆ ಅವ್ರಿಗೊಂದು ಗಿಫ್ಟ್ ತೊಗೊಂಡು ಬಂದಿರೋದನ್ನು ನಿಮಗೆ ತೋರಿಸಿದ್ರಾತು ಅಂತ ಹೇಳಂದು ನಾನು ಇಲ್ಲಿ ವಿಡಿಯೋ ಮಾಡಿದ್ದೀನಿ. ನಮ್ಮ ಗುರುಗಳನ್ನ ನಾವು ಭೇಟಿ ಆಗಿದ್ದು ಆಯಿತು, ಗೋಲು ಗುಮ್ಮಟವನ್ನು ನೋಡ್ಕೊಂಡಿದ್ದು ಆಯಿತು, ಮತ್ತು ನಮ್ಮ ಊರ ಕಡೆಗೆ ನಮ್ಮ ಪ್ರಯಾಣವನ್ನು ನಾವು ಬೆಳೆಸಿದ್ದೀವಿ. ಹಾಗೆ ಎಲ್ಲ ಅಡ್ಡಾಡಿ ಸುಸ್ತಾಗೈತಿ. ಎಲ್ಲರೂ ಒಂದು ಕಡೆ ಚೆನ್ನಾಗಿರುವಂಥ ಒಂದು ಊಟ ಸಿಕ್ಕರೆ ಊಟ ಮಾಡಿಕೊಂಡು ನಾವು ಮುಂದೆ ಹೋಗ್ತೀವಿ. ನೋಡ್ರಿ ಬರ್ತಾ ಇದ್ವಿ. ಹಾಗೆ ಈ ಬಂಗಾರದ ಬಣ್ಣದ ಸೂರ್ಯನ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತಿನ ದಿನ ಮರೆಯೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸಲ್ಲಿ ಮಾತ್ರ ಕಮೆಂಟ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.